ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಯಾವುದಾದ್ರೂ ಲೋನ್ ಅಕೌಂಟ್ ನಂಬರ್ನ ಯಾವ ರೀತಿ ಪಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಯಾವುದಾದ್ರೂ ಒಂದು ಲೋನ್ ಇರ್ಬೋದು, ನಾವು ವೆಹಿಕಲ್ ಲೋನ್ ಇರ್ಬೋದು, ಅಥವಾ ನಮ್ಮ ಪರ್ಸನಲ್ ಲೋನ್ ಇರ್ಬೋದು, ಬಿಸ್ನೆಸ್ ಲೋನ್, ಯಾವುದೇ ಲೋನ್ ಇರ್ಬೋದು. ಆ ಲೋನ್ ಏನಿದೆ ಅದರ ಒಂದು ಅಕೌಂಟ್ ನಂಬರ್ ನಮಗೆ ಬೇಕಾಗಿದೆ ಅಂದರೆ ನಾವು ಎಲ್ಲಿ ಯಾವುದೇ ಒಂದು ಬ್ಯಾಂಕಿಗೆ ಹೋಗದೆ ಅಥವಾ ಯಾವುದೇ ಒಂದು ಆಫೀಸ್ಗೆ ಹೋಗದೆ ನಮ್ಮ ಫೋನ್ ಮೂಲಕ ಯಾವ ರೀತಿ ನಾವು ಆ ಒಂದು ಲೋನ್ ಅಕೌಂಟ್ ನಂಬರ್ನ ತಗೋಬಹುದು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಏನಾದರೂ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ಆ ಲೋನ್ನ ಡೀಟೇಲ್ಸ್ ಎಲ್ಲ ಕಳೆದೋಗಿದೆ, ನಮಗೆ ಅದನ್ನ ಅಕೌಂಟ್ ನಂಬರ್ ಅರ್ಜೆಂಟ್ ಆಗಿ ಬೇಕಾಗಿದೆ, ಯಾವುದಾದ್ರೂ ಕಾರಣಕ್ಕಾಗಿ ಯಾವುದಾದ್ರೂ ಕೆಲಸಕ್ಕಾಗಿ ಬೇಕಾಗಿದೆ ಅಂದರೆ ನಾವು ನಮ್ಮ ಫೋನ್ ಮೂಲಕ ಆ ಒಂದು ಯಾವುದೇ ಲೋನ್ ಅಕೌಂಟ್ ನಂಬರ್ನ ನಾವು ತಗೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಸಿಬಿಲ್ ಅಂತ ಒಂದು ಆ್ಯಪ್ ಬರುತ್ತೆ ಪ್ಲೇಸ್ಟೋರ್ನಲ್ಲಿ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಿಬಿಲ್ ಅಂತ ಇನ್ಸ್ಟಾಲ್ ಮಾಡಿಬಿಟ್ಟು ಅದರಲ್ಲಿ ನೀವು ಅಕೌಂಟ್ ಅನ್ನ ಮೊದಲು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಅದು ಕೇಳುತ್ತೆ. ನಮ್ಮ ಪರ್ಸನಲ್ ಡೀಟೇಲ್ಸ್, ನಮ್ಮ ಹೆಸರು ಇರ್ಬೋದು, ನಮ್ಮ ಫೋನ್ ನಂಬರ್ ಇರ್ಬೋದು, ನಮ್ಮ ಆಧಾರ್ ಕಾರ್ಡ್ ನಂಬರು, ನಮ್ಮ ಪ್ಯಾನ್ ಕಾರ್ಡ್ ನಂಬರ್, ಈ ರೀತಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕ್ಬಿಟ್ಟು ನಾವು ಅಕೌಂಟ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ವಿಡಿಯೋನು ಕೂಡ ಆಲ್ರೆಡಿ ಮಾಡಿದ್ದೀನಿ, ಅದ್ರ ಬಗ್ಗೆ ಬೇಕಾದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ವಾಚ್ ಮಾಡಿ ನೀವು ನೋಡಬಹುದು. ನಂತರದಲ್ಲಿ ಆ ಒಂದು ಸಿಬಿಲ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನಮ್ಮ ಲೋನ್ ಅಕೌಂಟ್ ನಂಬರ್ನ ಯಾವ ರೀತಿ ನಾವು ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಸಿಬಿಲ್ ಆ್ಯಪ್ ನೋಡಿ ಈ ರೀತಿ ಬರುತ್ತೆ. ಸಿಬಿಲ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಸಿಬಿಲ್ ಅಂತ ಪರ್ಟಿಕ್ಯುಲರ್ ಅಂತ ಆ್ಯಪ್ ಇರುತ್ತೆ, ಅದನ್ನ ಓಪನ್ ಮಾಡಿದ ನಂತರದಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಲಾಗಿನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಲೋನ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಲೋನ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಸಂಪೂರ್ಣವಾದಂಥ ಲೋನ್ ಅಕೌಂಟ್ ನಂಬರ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಕ್ಲೋಸ್ ಆದಂಥ ಲೋನ್ ಅಕೌಂಟ್ಸ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಆಕ್ಟಿವ್ ಇರುವಂಥ ಲೋನ್ ಅಕೌಂಟ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಮ್ಮ ಒಂದು ಲೋನ್ ಅಕೌಂಟ್ ನಂಬರ್ನು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಲೋನ್ ಅಕೌಂಟ್ ನಂಬರ್ ಮೂಲಕ ನಾವು ಅಲ್ಲಿಂದ ಆ ಒಂದು ನಂಬರ್ನ ನೋಟ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಒಂದು ಆ ಒಂದು ಲೋನ್ ಅಕೌಂಟ್ ನಂಬರ್ನ ನಾವು ತಗೋಬಹುದು. ನೀವು ನೋಡ್ತಾ ಇರ್ಬೋದು, ಎಲ್ಲ ಸಂಪೂರ್ಣ ಅಂತ ಮೇಲ್ಗಡೆ ಮೊದಲು ಆಕ್ಟಿವ್ ಇರುವಂಥ ಲೋನ್ಸ್ಗಳು ಇರುತ್ತೆ, ಕೆಳಗಡೆ ಬಂದ್ಬಿಟ್ಟು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ನೀವು ಅಲ್ಲಿ ಕ್ಲೋಸ್ ಆಗಿರುವಂಥ ಲೋನ್ ಅಕೌಂಟ್ ನಂಬರ್ ಕೂಡ ನೀವು ನೋಡಬಹುದು. ಈ ರೀತಿ ನೀವು ಲೋನ್ ಅಕೌಂಟ್ ನಂಬರ್ನ ತಗೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.